ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾಥು ಕೂಡ ಜಾಯಿನ್ ಆಗಿದ್ದಾರೆ. ಚರ್ಚೆ ಮುಂದುವರಿಸೋಣ. ಆದರೆ ನಿನ್ನೆ ಒಂದು ಬೆಳವಣಿಗೆ ಆಯಿತು. ಇಬ್ಬರು ನಾಯಕರು ಹೇಳಿಕೆ ಅದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಒಂದು ಡಿ ಕೆ ಸುರೇಶ್ ಅವರು ಮತ್ತೊಂದು ಜಮೀರ್ ಅಹಮದ್ ಖಾನ್ ಏನೇನು ಮಾತನಾಡಿದ್ರು ನೋಡೋಣ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇಲ್ಲಪ್ಪ, ಎಲ್ಲವೂ ಕಾಲವನ್ನೇ ಉತ್ತರಿಸ್ಬೇಕಲ್ಲ, ನಾನು ಹಂಗೆ ಅಂದ್ಕೊಂಡಿದ್ದೀನಿ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವ್ರು ಮಾಡಬೇಕಾಗಿರೋದು. ಅವ್ರು ಏನು ನಿರ್ಧಾರ ತೊಗೊಂತಾರೆ ಬದ್ಧ ನಾವು. ನಾನು ಅದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಾನು ಬೀದಿ ದಾಸ್ಯಾಗಿ ಮಾಡಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಂತೀವಿ. ಯತೀಂದ್ರ ಅವರದ್ದೇ ಧ್ವನಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತನಾಡಿರೋದು ಕಾಣಿಸ್ತಾ ಇದೆ. ನಾನು ಪ್ರಶಾಂತ್ ನಾಥ್ ಅವರನ್ನು ಕೇಳಬೇಕು. ಬಹುಶಃ ದಿಲ್ಲಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾದರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರು. ಡಿ ಕೆ ಶಿವಕುಮಾರ್ ಅವರು ಶುಭ ಸುದ್ದಿಯೊಂದಿಗೆ ವಾಪಸ್ ಬರ್ತಾರೆ ಅಂತ ಅವರ ಬೆಂಬಲಿಗರು ಕಾಯ್ತಾ ಇರೋದು. ಅಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಈ ಹಂತದಲ್ಲಿ? ರಕ್ಷಿತ್ ನೋಡಿ, ಪ್ರತಿ ಬಾರಿ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದಾಗ ಒಂದು ಶುಭ ಸುದ್ದಿ ತರ್ತಾರೆ ಅಂತಕ್ಕಂಥದ್ದು ಅವ್ರ ಬೆಂಬಲಿಗರಲ್ಲೂ ಇರುತ್ತೆ, ಮಾಧ್ಯಮಗಳಲ್ಲೂ ಇರುತ್ತೆ. ಏನಾದರೂ ಬದಲಾವಣೆ ಆಗಬೇಕಾದ್ರೆ ನನ್ನ ಪ್ರಕಾರ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಮೊದಲು ಕರೆಸಿ ಮಾತನಾಡಬೇಕಾಗತ್ತೆ. ಬರೀ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಿ ನೀವು ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಇಸ್ ಅ ಪಾರ್ಟಿ ಇನ್ ದ ಸೆನ್ಸ್ ಏನು, ಅವರು ಏನು ಪಕ್ಷಪಾತಿಯಾಗಿದ್ದಾರೆ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಸರಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ನೀವು ಇಲ್ಲಿ ಬದಲಾವಣೆ ತರೋಕ್ಕಾಗಲ್ಲ. ಹಂಗೆ ತರೋದಾಗಿದ್ದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ಬದಲಾವಣೆ ತರ್ಬೋದಿತ್ತು. ಇಲ್ಲಿ ಪ್ರಮುಖ ಅಡೆತಡೆ ಅಂತಿರೋ ಅಥವಾ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಆಫ್ ಕಂಟೆನ್ಷನ್ ಏನು, ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮುಂದೇನು ಅಂತಕ್ಕಂಥ ಪ್ರಶ್ನೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಇದೆ, ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಕೂಡ ಇದೆ. ಶಾಸಕರು ಬಿಡಿ ಆ ಕಡೆ ಈ ಕಡೆ ಅಂತಕ್ಕಂಥ ಪರಿಸ್ಥಿತಿ ಬದಲಾಗ್ಬೋದು ಅದು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಇರ್ತಕ್ಕಂಥ ಪ್ರಶ್ನೆ ಏನು, 8% ಕುರುಬರು ವೋಟ್ ಇದೆ. ಅದರಲ್ಲಿ 90% ಆಫ್ ದ ವೋಟ್ ಸಿದ್ದರಾಮಯ್ಯನವರ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ಸಿಗೆ ಬರುತ್ತೆ. ಹಾಗಿರುವಾಗ ಆ ವೋಟ್ಗಳು ಬರಲಿಲ್ಲ ಅಂದ್ರೇನು ಅಂತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾರ್ಯಕರ್ತರು ಇಬ್ಬರನ್ನೂ ಕಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಏಕಪಕ್ಷೀಯವಾಗಿ ದಿಲ್ಲಿಗೆ ಹೋಗಿ ಅವರೇನು ಪ್ರಯತ್ನ ಮಾಡ್ತಿದ್ದಾರೆ ನೋಡಿ, ಅಲ್ಲಿ 2 ಗುಂಪುಗಳೇ ಹೈಕಮಾಂಡ್ನಲ್ಲೂ. ಗುಂಪು ಇನ್ ದ ಸೆನ್ಸ್ ನೀವು ಅದು ಬಣ ಅಂತ ಭಾವಿಸ್ಬೇಡಿ, ಒಪಿನಿಯನ್ ಅಂತ 2 ಒಪಿನಿಯನ್ಗಳಿದೆ. ಪ್ರಿಯಾಂಕಾ ಗಾಂಧಿ ಅವ್ರದ್ದು ಒಪಿನಿಯನ್ ಇದೆ, ಇಲ್ಲ ಡಿ ಕೆ ಶಿವಕುಮಾರ್ಗೆ ನಾವು ಮಾತು ಕೊಟ್ಟಿದ್ವಿ, ಹೀಗಾಗಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ. ಬಟ್ ರಾಹುಲ್ ಗಾಂಧಿ ಇಲ್ಲಿಯವರೆಗೂ ಕೂಡ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡ್ತಿಲ್ಲ. ಅಂದರೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ನಾವು ಇಡೀ ದೇಶದಲ್ಲಿ OBC ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾವು ಇರುವ ಒಬ್ಬ OBC ನಾಯಕನನ್ನು ತೆಗೆದು ಒಕ್ಕಲಿಗ ಮುಖ್ಯಮಂತ್ರಿಯನ್ನು ತಂದಾಗ BJP ನಿಶ್ಚಿತವಾಗಿ ನಮಗೆ ಪ್ರಶ್ನೆ ಮಾಡುತ್ತೆ. ಯಾಕಂದರೆ ಜಾತಿ ಗಣತಿಯ ಪ್ರಶ್ನೆ ರಾಜ್ಯದಲ್ಲೂ ಇದೆ, ಕೇಂದ್ರದಲ್ಲೂ ಕೂಡ ಇದೆ. ಕೇಂದ್ರ ಈ ಬಾರಿಯ ಸೆನ್ಸಸ್ನಲ್ಲಿ ಅವರು ಜಾತಿ ಗಣತಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಹಾಗಿರುವ ಪರಿಸ್ಥಿತಿಯಲ್ಲಿ ನಾವು ಒಬ್ಬ OBC ಮುಖ್ಯಮಂತ್ರಿಯನ್ನು ತೆಗೆದ್ರೆ ಏನು? ನೋಡಿ, ಅವತ್ತು ದಿಲ್ಲಿ BJP ಇರಲಿ ಕಾಂಗ್ರೆಸ್ ಇರಲಿ, ದೇ ಆಲ್ವೇಸ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಪರ್ಸ್ಪೆಕ್ಟಿವ್ ಆಫ್ ಡೆಲ್ಲಿ. ಅವರು ನಿಮಗೆ ಬೆಂಗಳೂರಲ್ಲಿ ಏನಾಗ್ತಿದೆ, ಕನಕ್ಪುರದವ್ರು ಏನಂತಾರೆ ಅದು ತಲೆ ಕೆಡಿಸ್ಕೊಳ್ಳಲ್ಲ ಯಾರು. ದಿಲ್ಲಿಯ ಪರ್ಸ್ಪೆಕ್ಟಿವ್ನಲ್ಲಿ ರಾಹುಲ್ ಗಾಂಧಿ ಇಲ್ಲಿಯವರೆಗೆ ಅನಿಸ್ತಾ ಇರತಕ್ಕಂಥದ್ದು, ತೆಗೆದರೆ ನನ್ನ ಮೇಲೆ ಆರೋಪಗಳು ಬರ್ಬೋದು, ನಾನೊಬ್ಬ OBC ಮುಖ್ಯಮಂತ್ರಿಯನ್ನು ತೆಗೆದುಬಿಟ್ಟೆ, ಹಾಗಿದ್ದಲ್ಲಿ ನೀವು ನರೇಂದ್ರ ಮೋದಿಯವರನ್ನು ಹಿಂಗೆ ಟೇಕ್ ಆನ್ ಮಾಡ್ತೀರಾ OBC ಪಾಲಿಟಿಕ್ಸ್ ಬಗ್ಗೆ. ಯಾಕಂದರೆ 6 ತಿಂಗಳ ಹಿಂದೆ ರಾಹುಲ್ ಗಾಂಧಿ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ ತಾಲ್ಕಟ್ ಗ್ರೌಂಡ್ನಲ್ಲಿ, ಏನು, ನಾನು UPA ಸರ್ಕಾರ ಇದ್ದಾಗ ಜಾತಿ ಗಣತಿಯನ್ನು ತರದೆ ತಪ್ಪು ಮಾಡಿದೆ, ನಾನು OBC ಪಾಲಿಟಿಕ್ಸನ್ನು ದೇಶದಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ, ಈಗ ನಾನು ಅರ್ಥ ಮಾಡ್ಕೊಳ್ತಿದ್ದೀನಿ ಅನ್ನೋ ಸ್ಟೇಟ್ಮೆಂಟ್ ಇದೆ. ಹೀಗಾಗಿ ನನಗನ್ಸುತ್ತೆ ರಾಹುಲ್ ಗಾಂಧಿ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇನ್ನೊಂದು ಪಾಯಿಂಟ್ ಆಫ್ ಕಂಟೆನ್ಷನ್ ಏನು ನೋಡಿ, ಕರ್ನಾಟಕದ ಸಂದರ್ಭದಲ್ಲಿ ಸೋನಿಯಾ, ರಾಹುಲ್, ಪ್ರಿಯಾಂಕಾ ಬಿಟ್ಟರೆ ಇನ್ನೂ 3 ಜನ ಡಿಸಿಷನ್ ಮೇಕಿಂಗ್ನಲ್ಲಿದ್ದರು. ಯಾರು? ಮಲ್ಲಿಕಾರ್ಜುನ್ ಖರ್ಗೆ ನಂಬರ್ 1, ಕೆ.ಸಿ. ವೇಣುಗೋಪಾಲ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಆ ಕಡೆ ಅವ್ರಿಗೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರೆ ಅಷ್ಟೇ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇದ್ದರು ಅಷ್ಟೇ. ಅವರು ಏನಾದರೂ ಪಾರ್ಟಿ ಆಗಲಿಕ್ಕೆ ಹೋದರೆ ಸರಿ ಇರಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರು ಕರ್ನಾಟಕದ ವಿಷಯದಲ್ಲಿ ನನಗನ್ಸುತ್ತೆ ಕೇಳಿಸ್ಕೊಳ್ತಾರೆ. ಹೀ ಈಸ್ ಲೈಕ್ ಎ ಪೋಸ್ಟ್ ಮ್ಯಾನ್ ಆ್ಯಸ್ ಫಾರ್ ಆಸ್ ಕರ್ನಾಟಕ ಇಸ್ ಕನ್ಸರ್ನ್.
ಯಾವಾಗಲೂ ಹಂಗೆ ಇರುತ್ತೆ. ನೀವು ರಾಷ್ಟ್ರೀಯ ನಾಯಕತ್ವ ಇದ್ದರೂ ನಿಮ್ಮ ತವರು ರಾಜ್ಯದ ಪ್ರಶ್ನೆ ಬಂದಾಗ ನೀವು ಪೋಸ್ಟ್ಮ್ಯಾನ್ ಕೆಲಸ ಮಾಡಬೇಕಾಗತ್ತೆ. ಖರ್ಗೆ ಅವರು ಕೇಳಿಸ್ಕೊಳ್ತಾರೆ, ಸಿದ್ದರಾಮಯ್ಯನವ್ರದ್ದು ಕೇಳಿಸ್ಕೊಳ್ತಾರೆ, ರಾಜ್ಯದ ಬೇರೆ ನಾಯಕರದ್ದು ಕೇಳಿಸ್ಕೊಳ್ತಾರೆ, ಮೇಲ್ ತಲುಪಿಸ್ತಾರೆ. ಕೆ ಸಿ ವೇಣುಗೋಪಾಲ್, ಡಿ ಕೆ ಶಿವಕುಮಾರ್ಗೆ ಅನ್ಸುತ್ತೆ ಕೆ ಸಿ ವೇಣುಗೋಪಾಲ್ ಇಸ್ ಫರ್ಮ್ಲಿ ವಿತ್ ಸಿದ್ದರಾಮಯ್ಯ. ರಾಹುಲ್ ಗಾಂಧಿಗೆ ಯಾರಾದರೂ ಪದೇ ಪದೇ ಹೋಗಿ ನೋ ನೌ ಯು ಡೋಂಟ್ ಚೇಂಜ್, ವೇಟ್ ಟಿಲ್ ಕೇರಳ ಇಲೆಕ್ಷನ್ಸ್ ಅನ್ನೋದು ಕೆ ಸಿ ವೇಣುಗೋಪಾಲ್ ರಾಹುಲ್ ಗಾಂಧಿಗೆ ಹೇಳಿದ್ದಾರೆ ಅನ್ನೋದು ದಿಲ್ಲಿಯಲ್ಲಿರ್ತಕ್ಕಂಥ ಸುದ್ದಿ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಹಿ ವಾಸ್ ಫರ್ಮ್ಲಿ ವಿತ್ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದರು, ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ರಾಹುಲ್ ಗಾಂಧಿಗೆ ದೂರು ಕೊಟ್ಟರು, ಸುರ್ಜೇವಾಲಾರನ್ನು ನ್ಯೂಟ್ರಲೈಸ್ ಮಾಡಿದರು. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಆ್ಯಕ್ಚುಲಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಹಿ ವಾಂಟ್ಸ್ ಟು ಮೀಟ್ ಸೋನಿಯಾ ಗಾಂಧಿ. ಯಾಕಂದರೆ ಸೋನಿಯಾ ಗಾಂಧಿ ಅವರು ಸಿಮ್ಲಾದಲ್ಲಿದ್ದಾಗ ಫೇಸ್ ಟೈಮಲ್ಲೊಂದು ಮಾತಾಡಿದರು, ಐಫೋನಲ್ಲಿ ಫೇಸ್ ಟೈಮ್ ಬರುತ್ತೆ, ಆ ಫೇಸ್ ಟೈಮಲ್ಲಿ ಮಾತನಾಡಿದಾಗ ನಿನಗೆ ಮಾಡ್ತೀನಿ ಅನ್ನುವ ಭರವಸೆ ಕೊಟ್ಟರು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಬಟ್ ಸೋನಿಯಾ ಗಾಂಧಿ ಡೇ ಟು ಡೇ ಪೊಲಿಟಿಕಲ್ ಅಫೇರ್ಸ್ನಲ್ಲಿ ಡಿಸಿಷನ್ ಮೇಕಿಂಗ್ನಲ್ಲಿ ಫ್ರಂಟಲ್ಲಿ ಬರ್ತಾ ಇಲ್ಲ. ಶಿ ಹ್ಯಾಸ್ ಲೆಫ್ಟ್ ಎವ್ರಿಥಿಂಗ್ ಟು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಕರ್ನಾಟಕದ ನಾಯಕತ್ವ ಬದಲಾವಣೆಯ ವಿಷಯದ ಬಗ್ಗೆ ಇಲ್ಲಿಯವರೆಗೂ ಕೂಡ ಅಪ್ಲಿಕೇಶನ್ ಆಫ್ ಮೈಂಡೇ ಮಾಡ್ತಾ ಇಲ್ಲ. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ ಬಯಸಿದ್ರು, ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಇದು ಸತಾಯಿಸ್ತಾ ಇರೋದಾ ಡಿ ಕೆ ಶಿವಕುಮಾರ್ ಅವರನ್ನ? ಪದೇ ಪದೇ ಹೋಗ್ತಾರೆ, 2 ದಿನ ಇರ್ತಾರೆ, ಅದರ ಮಧ್ಯದಲ್ಲಿ ಕೆ ಜೆ ಜಾರ್ಜ್ ಹೋದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬರ್ತಾರೆ. ಬೇರೆ ಸಂದೇಶ ಕೊಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರನ್ನು ಸತಾಯಿಸ್ತಾ ಇದ್ದಾರಾ? ರಕ್ಷತ್, ನನಗನ್ಸುತ್ತೆ ಅದು ಮಾಧ್ಯಮಗಳಲ್ಲಿ ಜಾಸ್ತಿ ಸುದ್ದಿ ಆಗ್ತಿದೆ. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಆಡಿಯನ್ಸ್ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಅವರ ಆಡಿಯನ್ಸ್ ಕೇಳಿದರು. ಯಾರ್ದು? ರಾಹುಲ್ ಗಾಂಧಿ ಅವರು. ಬಿಹಾರದ ಫಲಿತಾಂಶಗಳು ನವೆಂಬರ್ 14ಕ್ಕೆ ಬಂದ ನಂತರ ರಾಹುಲ್ ಗಾಂಧಿ ಶೆಲ್ಲಲ್ಲಿ ಹೋಗಿದ್ರು ಸ್ವಲ್ಪ ದಿನ. ಅವ್ರು ಪದೇ ಪದೇ ಹಿಂಗೆ ಚುನಾವಣೆ ಸೋತ ತಕ್ಷಣ ಅವ್ನು ಶೆಲ್ಲಲ್ಲಿ ಹೋಗ್ಬಿಡ್ತಾರೆ. ಆಗ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಸಮಯವನ್ನು ಕೊಟ್ಟಿರಲಿಲ್ಲ. ಆನ್ ದ ಕಾಂಟ್ರರಿ ಸಿದ್ದರಾಮಯ್ಯನವರ ಬಣ ಏನು ಹೇಳ್ಕೊಂಡಿತ್ತು, ರಾಹುಲ್ ಗಾಂಧಿ ಸಂಪುಟ ಪುನಾರಚನೆಗೆ ಅವಕಾಶ ಕೊಟ್ಟುಬಿಟ್ಟಿದ್ದಾರೆ. ಅವರೇನು ಹೇಳಿದರು, ಖರ್ಗೆ ಅವ್ರ ಜೊತೆ ಮಾತಾಡಿ ಅಂತ ಹೇಳಿದರು. ಖರ್ಗೆ ಹೇಳಿದರು ಸಂಪುಟ ಪುನಾರಚನೆಯೂ ಆಗಲ್ಲ, ನಾಯಕತ್ವ ಬದಲಾವಣೆಯೂ ಈಗಾಗಲ್ಲ, ಈ ಹೇಗಿದೆ ಹಾಗೆ ಯಥಾಸ್ಥಿತಿಯನ್ನು ಕಾಯ್ಕೊಂಡು ಹೋಗಿ ಅನ್ನುವ ರೀತಿಯಲ್ಲಿ ಖರ್ಗೆ ಅವರು ಹೇಳಿ ಕಳಿಸಿದ್ರು. ನನಗನ್ಸುತ್ತೆ ಅದಾದಮೇಲೆ ಡಿ ಕೆ ಅವ್ರಿಗೆ ಅರ್ಥ ಆಗಿರ್ತಕ್ಕಂಥ ಡಿ ಕೆ ಬ್ರದರ್ಸ್ಗೆ ಅರ್ಥ ಆಗಿರ್ತಕ್ಕಂಥ ಒಂದು ಅಂಶ ಅಂದರೆ ರಾಹುಲ್ ಗಾಂಧಿ ನಮ್ಮ ಪರವಾಗಿ ಪೂರ್ತಿಯಾಗಿ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಅನಿಸಿರ್ತಕ್ಕಂಥದ್ದು ನನಗಿರ್ತಕ್ಕಂಥ ಶ್ರೀರಕ್ಷೆ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ. ಹೀಗಾಗಿ ಡಿ ಕೆ ಶಿವಕುಮಾರ್ ನಿಮ್ಗೆ ನೆನಪಿದ್ರೆ ನಮ್ಮ ರಾಹುಲ್ ಗಾಂಧಿಯವರ ಒಬ್ಬರು ಸಲಹೆಗಾರರಿದಾರಲ್ಲ, ವಿದೇಶದಲ್ಲಿರ್ತಾರೆ, ಸ್ಯಾಮ್ ಪಿತ್ರೋಡ, ಅವ್ರ ಜೊತೆ ಮಾತಾಡಿದರು. ಅಂಬಿಕಾ ಸೋನಿಯವರ ಪತಿ ತೀರ್ಕೊಂಡ ನಂತರ ಅಂಬಿಕಾ ಸೋನಿಯವ್ರ ಜೊತೆ ಹೋಗಿ ಭೇಟಿಯಾಗಿದ್ದರು. ಬಿಕಾಸ್ ಸ್ಯಾಮ್ ಪಿತ್ರೋಡ ಮತ್ತು ಅಂಬಿಕಾ ಸೋನಿ ಆರ್ ದ 2 ಪೀಪಲ್ ಹೂ ಕ್ಯಾನ್ ಕನ್ವಿನ್ಸ್ ಆರ್ ಪುಟ್ ಪ್ರೆಷರ್ ಆನ್ ಗಾಂಧಿ ಫ್ಯಾಮಿಲಿ. ಆ ಮೂಲಕ ಪ್ರಯತ್ನವನ್ನು ಪಟ್ಟಿದ್ದರು. ಸೋನಿಯಾ ಗಾಂಧಿಯವರ ಭೇಟಿಗೆ ಸಮಯ ಕೇಳಿದರು. ಪ್ರಿಯಾಂಕಾ ಗಾಂಧಿ ಭೇಟಿಗೆ ಸಮಯ ಸಿಕ್ಕಿದೆ, ಯಾಕಂದರೆ ಅಸ್ಸಾಂನ ಚುನಾವಣೆಯ ಉಸ್ತುವಾರಿಯೇ ಪ್ರಿಯಾಂಕಾ ಗಾಂಧಿ ಇದ್ದಾರೆ, ಅದರ ಅಬ್ಸರ್ವರ್ ಆಗಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಅವ್ರ ಭೇಟಿ ಏನು ನಡೀತಾ ಇರುತ್ತೆ, ನನಗೆ ಗೊತ್ತಿರುವ ಪ್ರಕಾರ ಡಿ ಕೆ ಶಿವಕುಮಾರ್ ಪ್ರಿಯಾಂಕಾ ಗಾಂಧಿ ಫೋನಲ್ಲೂ ತುಂಬ ಮಾತಾಡ್ತಾರೆ. ಬಟ್ ಇಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಡಿ ಕೆ ಅವಕಾಶ ಕೇಳ್ತಾ ಇಲ್ಲ. ಅವ್ರಿಗಿರ್ತಕ್ಕಂಥ ನೋಡಿ, ಭೇಟಿಯಾಗಿ ಏನು ಮಾಡ್ತಾರೆ, ಭೇಟಿ 10 ಸಲ ಆಗ್ಬೋದು, ನೀವು ಪ್ರಶ್ನೆ ಏನು ಕನ್ವಿನ್ಸ್ ಮಾಡೋದು ಅಲ್ಲ, ನಿಮ್ಮ ಪರವಾಗಿ ನಿರ್ಣಯ ಆಗೋದು ಹೆಂಗೆ ಅಂತ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮೇಲೆ ಒತ್ತಡ ಹಾಕಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಎಷ್ಟು ದಿನ ಕಾಯ್ತಾರೆ, ತಾಳ್ಮೆಯ ಕಟ್ಟೆ ಒಡೆಯತ್ತಂತಾರೆ, ಅದೇನು ಮುಂದೆ ಅಂತಕ್ಕಂಥದ್ದು ಈಗಲೇ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಬಟ್ ನವೆಂಬರ್ 20ರವರೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೇನು ಕಾನ್ಫಿಡೆನ್ಸ್ ಇತ್ತು, ಅದು ಫೆಬ್ರವರಿ 2ನೇ ವಾರದಲ್ಲಿ ಕಾಣ್ತಾ ಇಲ್ಲ. ಎಷ್ಟು ದಿನ ಕಾಯಬೇಕಾಗತ್ತೆ ಅನ್ನೋದರ ಬಗ್ಗೆ ಹೈಕಮಾಂಡ್ ಏನನ್ನೂ ಹೇಳ್ತಾ ಇಲ್ಲ. ಬಜೆಟ್ ಆಗಲಿ ಅಂತಾರೆ, ಬಜೆಟ್ ಅಂದರೆ ಮಾರ್ಚ್ ಲಾಸ್ಟ್ ವೀಕು. ಅದಾದಮೇಲೆ ಸಿದ್ದರಾಮಯ್ಯನವರು ಜಾತಿ ಸರ್ವೇಕ್ಷಣೆಯನ್ನು ಹೊರಗೆ ಬಿಡ್ಬೋದು, ಅದು ಹೊರಗೆ ಬಿಟ್ಟರೆ ಏನು ಮುಂದೆ. ಆಗ ನಿಮಗೆ ಒಕ್ಕಲಿಗ ಲಿಂಗಾಯತ ಒಂದು ಕಡೆ ಆದರೆ OBC ಸಮುದಾಯಗಳು ಒಂದು ಕಡೆ ಬರ್ಬೋದು. ಹಾಗಿರುವ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ OBC ಮುಖ್ಯಮಂತ್ರಿಯನ್ನು ತೆಗಿಲಿಕ್ಕೆ ಒಪ್ತಾರಾ? ಅದಾದಮೇಲೆ ನಿಮಗೆ SIR ಇದೆ, SIR ಜೊತೆ ಒಂದು ಫೈಟ್ ಇರುತ್ತೆ, ಪೊಲಿಟಿಕಲ್ ಫೈಟ್ ಇರುತ್ತೆ. SIR ಪೂರ್ಣಗೊಂಡ್ರೆ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಗಳು ಬರ್ತವೆ. ಸೊ ಸಿದ್ದರಾಮಯ್ಯ ಇಸ್ ಅ ಸೀಸನ್ಡ್ ಪಾಲಿಟಿಷಿಯನ್. ಅವ್ರು ಏನು ಮಾಡ್ತಿದ್ದಾರೆ, ಅವ್ರಿಗೆ ಗೊತ್ತು ಡಿ ಕೆ ಶಿವಕುಮಾರ್
ಮುಖ್ಯಮಂತ್ರಿ ಆಗಲಿಕ್ಕೆ ಪ್ರಯತ್ನ ಇಷ್ಟೊಂದು ಪಡ್ತಾ ಇದ್ದಾರೆ, ಹೈಕಮಾಂಡ್ ಕೂಡ ಒಂದು ಹಂತದಲ್ಲಿ ಒಪ್ಪು ಬಿಡ್ಬೋದು. ಬಟ್ ಪೊಲಿಟಿಕಲ್ ಸಿಚುವೇಶನ್ಸನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ರಸ್ತೆ ಪೊಲಿಟಿಕಲ್ ಸಿಚುವೇಶನ್ಸ್ಗಳನ್ನು ರೋಡ್ ಹಂಪ್ಸ್ ಆಗಿ ಸಿದ್ದರಾಮಯ್ಯನವರು ಬಳಸ್ಕೊಳ್ತಾ ಇದ್ದಾರೆ. ಅದು ಮಹಾನಗರ ಪಾಲಿಕೆ ಚುನಾವಣೆ. ಮೊದಲೇನಂತಿದ್ರು ದೇವರಾಜ ಅರಸ್ ಅವರ ರೆಕಾರ್ಡ್, ದಟ್ ವಾಸ್ ಎ ಸ್ಮಾಲ್ ಫೀಟ್. ಅದಾದಮೇಲೆ ಬಜೆಟ್ ಬಂತು, ಅದಕ್ಕೆ ಒಂದು ಅಧಿವೇಶನವನ್ನು ಕರೀಲಾಯಿತು. ಸೊ ಡಿ ಕೆ ಶಿವಕುಮಾರ್ ಆ ಪರ್ಸೆಪ್ಷನ್ ಬ್ಯಾಟಲನ್ನು ಎದುರಿಸಿ ಹೈಕಮಾಂಡನ್ನು ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಸೊ ಇದರಲ್ಲಿ ಆಗಬೇಕಾಗಿರೋದೇನು, ಡಿ ಕೆ ಶಿವಕುಮಾರ್ ಹೋಗಿ ಸಿದ್ದರಾಮಯ್ಯನವ್ರನ್ನ ಕೇಳ್ಕೊಂಡಿದ್ದಾರೆ ಭಾಳ ಸಲ. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ನೀವು ಅಂತೀರಾ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಬಿಟ್ಕೊಡಿ ಅಂತ ಕೇಳಿರಲ್ಲ ಅಂತ ಅಂತೀರಾ? ಕೇಳಿರ್ತಾರೆ. ಆ ಮಾತುಕತೆಯಲ್ಲಿ ನಿಮ್ಗೆ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆ ಆಗಲ್ಲ. ಪ್ರಕ್ರಿಯೆ ಏನು? ಡಿ ಕೆ ಶಿವಕುಮಾರ್ ಹ್ಯಾಸ್ ಟು ಕನ್ವಿನ್ಸ್ ಹೈಕಮಾಂಡ್, ಹೈಕಮಾಂಡ್ ಹ್ಯಾಸ್ ಟು ಕನ್ವಿನ್ಸ್ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕು. ಮೊದಲನೇ ಪ್ರಕ್ರಿಯೆ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಹೈಕಮಾಂಡ್ ಕೇಳಿಕೊಂಡು ಮನವರಿಕೆ ಆಗ್ತಾ ಇಲ್ಲ. ಹೈಕಮಾಂಡ್ಗೆ 108 ಕಾರಣಗಳಿವೆ. ಸಿದ್ದರಾಮಯ್ಯನವರು ಒಂದು ವೇಳೆ ತೆಗೆದ್ರೆ ಮುಂದೇನು? ದಟ್ ಈಸ್ ನಂಬರ್ 1 ಕ್ವಶನ್. 28ರ ಚುನಾವಣೆಯ ಭವಿಷ್ಯ ಏನು? ಹಾಗಂತ ನೀವು ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ 28ಕ್ಕೆ ಹೋಗೋಕ್ಕಾಗಲ್ಲ, ಅಲ್ಲೂ ಪೇಚಿದೆ. ಎಸ್, ಮಾತನಾಡೋಣ. ಎರಡಲಗಿನ ಕತ್ತಿ ರಕ್ಷತೆ. ಈ ವಿಚಾರದ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.